Hey guys, welcome back to my YouTube channel. So guys, PDO ಅಭ್ಯರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ಫ್ರಮ್ KPSC ರಿಗಾರ್ಡಿಂಗ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಬರುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ರಿಸಲ್ಟ್ ಕುರಿತು. ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಅದೇ ರೀತಿ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ ಹಾಕ್ತಾ ಇರ್ತೀವಿ. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಡೈರೆಕ್ಟ್ ಆಗಿ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ನೀವು ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ತುಂಬಾ ಅಭ್ಯರ್ಥಿಗಳು PDO ಹುದ್ದೆಗಳಿಗೆ ಬರುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಒಂದು ಕ್ವಾಲಿಫೈಡ್ ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಸೊ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್, ಇವತ್ತು ಅಂದ್ರೆ ದಿನಾಂಕ 1/7/2025 KPSC ಇಂದ ಒಂದು ಕ್ವಾಲಿಫೈಡ್ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ತಾವಿಲ್ಲಿ ನೋಡಬಹುದು KPSC ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇಲ್ಲಿ ನೋಡಬಹುದು ಲಿಂಕ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ದಿನಾಂಕ 7/12/2024 ನಡೆದ ಕನ್ನಡ ಭಾಷಾ ಪರೀಕ್ಷೆ ಉತ್ತೀರ್ಣರಾದ ಅಭ್ಯರ್ಥಿಗಳ ಪಟ್ಟಿ. ಸೊ ಇದೊಂದು ಕ್ವಾಲಿಫೈಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ, ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಲಿಸ್ಟ್. ಓಕೆ, ಸೊ ಈ ಒಂದು ಲಿಸ್ಟ್ ಬೇಸ್ ಮೇಲೆ ಮುಂಬರುವ ನೇಮಕಾತಿಗಳಿಗೆ ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕೆಲವೊಂದು ಅಪ್ಡೇಟ್ಸ್ ಕೂಡ ಬಿಟ್ಟಿದ್ದಾರೆ KPSC ಇಂದ ಎಕ್ಸಾಮ್ಷನ್ ರಿಲೇಟೆಡ್. ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಹುದ್ದೆಯಿಂದ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪರೀಕ್ಷೆಗೆ ಎಕ್ಸಾಮ್ಷನ್ ಪಡೆಯಲಿಕ್ಕೆ ಕೂಡ ರೀಸೆಂಟ್ ಆಗಿ ಒಂದು ಡೀಟೇಲ್ಸ್ ಅಂದ್ರೆ ಕನ್ನಡ ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ಲಿಕ್ಕೂ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ, ಹೇಗೆ ಅಪ್ಡೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಚಾನಲ್ನ ವಿಸಿಟ್ ಮಾಡಿ ಅಲ್ಲಿ ಮತ್ತೊಮ್ಮೆ ಭೇಟಿ ನೀಡಿ ಸೊ ಹೇಗೆ ಅಪ್ಡೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಮುಂಬರುವ ನೇಮಕಾತಿಗಳಿಗೆ. ಸೊ ಯಾವ್ದೆಲ್ಲ ಮುಂದೆ ಎಕ್ಸಾಮ್ಸ್ ಗಳಿದಾವೆ ಅದಕ್ಕೆ ಕನ್ನಡ ಎಕ್ಸಾಮ್ ಇಂದ ಎಕ್ಸಾಮ್ಷನ್ ತಗೋಬಹುದು, ಓಕೆ, ಪಡ್ಕೋಬಹುದು. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಇದೊಂದು ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ಮೊದಲನೇದಾಗಿ ನೋಡಿ ಪ್ರಕಟಣೆ ಏನಂತ ತೋರಿಸ್ತೀನಿ. ಸೊ ಇದರಲ್ಲಿ ಇದೆ, so in the pursuance of the office notification dated 15/3/2024, the list of the candidates who have qualified in the compulsory Kannada language examination held on 7/12/2024 is hereby published for the information of the candidates. So you ನೋಡಿ ಟೋಟಲ್ 286 ಪೇಜಸ್ ಇದೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿದ್ದಾರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಲ್ಲಿ ಸೊ ಅವರ ಒಂದು ರಿಜಿಸ್ಟರ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಸೊ ರಿಜಿಸ್ಟರ್ ನಂಬರ್ ಮೂಲಕ ಯಾರೆಲ್ಲ ರಿಜಿಸ್ಟರ್ ನಂಬರ್ ಇದೆ ಸೊ ಅವರು ಕ್ವಾಲಿಫೈಡ್ ಆಗಿದ್ದಾರೆ ಅಂತ. ಸೊ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಮೂಲಕ ಇಲ್ಲಿ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಇನ್ನೊಂದು ನೋಡಿ 7/12/2024 ನಡೆಸಲಾದ ಯಾವುದು ಕನ್ನಡ ಭಾಷಾ ಪರೀಕ್ಷೆ ಯಾವ್ದಕ್ಕೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ. ಓಕೆ, ಸೊ ಇದರಲ್ಲಿ 630 ಅಭ್ಯರ್ಥಿಗಳಿಗೆ ಆಲ್ರೆಡಿ ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ನೋಟಿಸ್ಗೆ ಅವರು ರಿಪ್ಲೈ ಮಾಡಬೇಕು ವಿತಿನ್ 10 days ಒಳಗೆ. ಓಕೆ, ಸೊ ಅವರಿಗೆ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ಡೆಡ್ ಲೈನ್ ಕೂಡ ಮುಗ್ದೋಗಿದೆ. ಸೊ 36/2025 ಕಾರಣ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದಾರೆ ಅನ್ಕೊಂಡಿದೀನಿ. ಓಕೆ, ಸೊ ಇಲ್ಲಿ ನೋಡಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ಇದನ್ನ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಈಗ ಮುಂಬರುವ ನೇಮಕಾತಿಗಳಿಗೆ ಅಂದ್ರೆ ಒಂದು ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ಎಕ್ಸಾಮ್ಷನ್ ಕೂಡ ಸಿಗತ್ತೆ. ಸೊ ನೋಡಿ ಫ್ರೆಂಡ್ಸ್, ಯಾರೆಲ್ಲ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿದ್ದೀರಾ ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ಬರ್ದಿದ್ರಿ ಸೊ ಅವರು ಕೂಡ ಈ ಒಂದು ರಿಸಲ್ಟ್ ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.